ಕೇಳುಗರೆ, ನಮ್ಮ ಇಂದಿನ ಜನಪದ ಸಿರಿ ಕಾರ್ಯಕ್ರಮದಲ್ಲಿ ವಿರಾಜಪೇಟೆ ತಾಲೂಕು ತೋರ ಗ್ರಾಮದವರಾದ ಕುಡಿಯರ ಶಾರದಾ ಅವರೊಂದಿಗೆ ಮಾತನಾಡೋಣ. ಶಾರದಾ ಅವರು ಅತಿ ವಿಶಿಷ್ಟವಾದ ಜನಪದ ಕುಣಿತವಾದ ಉರುಟಿಕೊಟ್ ಆಟ್ ಅನ್ನೋ ದುಡಿ ವಾದ್ಯದೊಂದಿಗೆ ಹಾಡು ಹೇಳುವುದರಲ್ಲಿ ಹೆಸರಾದವರು. ಸಾಮಾನ್ಯವಾಗಿ ಪುರುಷರು ದುಡಿ ಬಾರಿಸಿದರೆ ಮಹಿಳೆಯರು ನೃತ್ಯ ಪ್ರದರ್ಶನ ಮಾಡ್ತಾರೆ. ಆದರೆ ಶಾರದಾ ಸೋಮಯ್ಯ ಅವರು ದುಡಿ ಬಾರಿಸುವುದರೊಂದಿಗೆ ಹಾಡು ಹೇಳುವುದರಲ್ಲೂ ನಿಪುಣರು. ಇವರ ಸಾಧನೆಗೆ 2019ರಲ್ಲಿ ಕರ್ನಾಟಕ ಜಾನಪದ ಅಕಾಡೆಮಿ ಹಾಗೂ ಜಾನಪದ ಲೋಕದ ನಾಗೇಗೌಡ ವಾರ್ಷಿಕ ಪ್ರಶಸ್ತಿ ಕೂಡ ಲಭಿಸಿದೆ. ಕೇಳುಗರೆ, ಈಗ ಜಾನಪದ ಕಲಾವಿದೆ ಕುಡಿಯರ ಶಾರದಾ ಸೋಮಯ್ಯ ಅವರೊಂದಿಗೆ ಮಾತನಾಡೋಣ. ಶಾರದಾ ಅವರೇ, ಜನಪದ ಸಿರಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹೇಳಿ, ನಿಮ್ಮ ಪರಿಚಯ, ಜನಪದ ಲೋಕದ ಸಾಧನೆ, ಒಡನಾಟದ ಬಗ್ಗೆ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ನನ್ನ ಕಲೆ ಅಂದ್ರೆ ನನ್ನ ಪಾರಂಪರಿಕವಾಗಿ ಬಂದಂಥದ್ದು, ನನ್ನ ಗುರುಗಳಿಂದ ನಾನು ಕಲ್ತಿರುವಂಥದ್ದು. ಅಂದ್ರೆ ನಾನು ಒಂದು 10-16 ವರ್ಷದಿಂದ ನಾನು ಈ ಕಲೆಯನ್ನ ಕಲ್ತಿದ್ದೇನೆ. ಚಿಕ್ಕದಿರುವಾಗನೇ ಕಲ್ತಿದ್ದೇನೆ. ಅಂದ್ರೆ ಒಂದು 16 ವರ್ಷದಿಂದ ಚೆನ್ನಾಗಿ ಕಲೆಯನ್ನು ನಾನು ಬಳಸ್ಕೊಂಡಿದ್ದೇನೆ. ಜನಪದ ಲೋಕದಲ್ಲಿ ಅಥವಾ ಈ ಜನಪದ ವಿಚಾರವಾಗಿ ಯಾವುದರಲ್ಲಿ ತಾವು ಹೆಚ್ಚಿನ ಪರಿಣಿತಿಯನ್ನು ಹೊಂದಿದಿರಿ? ಜಾನಪದ ಕಲೆ ಅಂದ್ರೆ ನಮ್ಮ ಅಜ್ಜಿ ಅಂದ್ರೆ ನನ್ನ ತಂದೆಯ ಅಮ್ಮ ವಿಶಿಷ್ಟವಾಗಿ ಕಲ್ತಿದ್ರು. ಹಾಗೆ ನಮ್ಮ ತಂದೆಯಿಂದ ಅಜ್ಜಿಯಿಂದ ತಂದೆಗೆ ಬಂತು, ತಂದೆಯಿಂದ ನಾನು ಕೂಡ ಕಲ್ತೆ. ಈ ಬಾರಿ ನಿಮಗೆ ವಾರ್ಷಿಕ ಪ್ರಶಸ್ತಿ ಬೇರೆ ಬಂದಿದೆ. ವಾರ್ಷಿಕ ಪ್ರಶಸ್ತಿ, ಜಾನಪದ ಲೋಕದ ನಾಗೇಗೌಡ ವಾರ್ಷಿಕ ಪ್ರಶಸ್ತಿ ಕೂಡ ಲಭಿಸಿದೆ ನಿಮಗೆ, ಅಲ್ವಾ? ಹೌದು ಸರ್, ವಾರ್ಷಿಕ ಪ್ರಶಸ್ತಿ, ನಾಗೇಗೌಡ ಲಕ್ಷ್ಮಮ್ಮ ವಾರ್ಷಿಕ ಪ್ರಶಸ್ತಿ. ಈಗ ಸಾಧಾರಣವಾಗಿ ನಾವು ಅದನ್ನೇ ಹೇಳ್ತೀವಿ, ಉರುಟಿಕೊಟ್ಟು ಆಟಲ್ಲಿ ಸಾಧಾರಣವಾಗಿ ಪುರುಷರು ದುಡಿವಾದ್ಯದೊಂದಿಗೆ ಹಾಡು ಹೇಳ್ತಾರೆ, ಮಹಿಳೆಯರು ನೃತ್ಯ ಮಾಡ್ತಾರೆ. ಆದರೆ ಇಲ್ಲಿ ತಾವೇ ಈ ದುಡಿ ಬಾರಿಸೋದ್ರೊಂದಿಗೆ ಹಾಡು ಹೇಳೋದ್ರಲ್ಲಿ ಬಹಳ ನಿಪುಣರು ಅಂತ ಕೇಳಲ್ಪಟ್ಟು, ಹೇಗೆ ಇದು ಸಾಧ್ಯವಾಯಿತು? ಅಂದ್ರೆ ನಾನು ಚಿಕ್ಕದಿರುವಾಗನೇ ಈ ಬಾರಿಸೋದು ಚಿಕ್ಕದಿರುವಾಗ ನಮ್ಮ ತಂದೆ ಬಾರಿಸುವಾಗ, ತಂದೆ ಬಾರ್ಸ್ ಮಡಗಿದ ಮೇಲೆ ನಾನು ಕೂಡ ಈ ದುಡಿಯನ್ನ ತಗೊಂಡು ಬಾರ್ತಾ ಇದ್ದೆ. ಬಾರಿಸಿ ಚಿಕ್ಕದಿರುವಾಗ ಬಾರಿಸಿ ಇದು ಹಾಗೇನೆ ಒಂದು ರೂಢಿ ಆಯ್ತು ನನಗೆ. ಅದರ ಜೊತೆಗೆ ತಂದೆ ಹಾಡು ಕೂಡ ಹೇಳ್ತಿದ್ರು. ಅಜ್ಜಿ ಬಹಳ ಹಾಡುಗಾರ್ತಿ, ಅದರ ಜೊತೆಗೆ ನಮ್ಮ ತಂದೆ ಅಲ್ಲಿಂದ ತಂದೆಗೆ ಬಂತ, ತಂದೆಯೂ ಕೂಡ ಹಾಡುಗಾರ. ಅಂದ್ರೆ ಈ ಕಲೆ ಮನೆಯಲ್ಲೇ ಇತ್ತು. ಹೌದು, ಕಲೆ ಮನೆಯಲ್ಲೇ ನಮ್ಮ ಪಾರಂಪರಿಕವಾಗಿ ಇದ್ದಂತ ಕಲೆ. ನಾವು ಚಿಕ್ಕದಿರುವಾಗ ನಾವು ನಮ್ಮ ತಂದೆಗೆ ನಾವು ಹೇಳಿ ಹೆಣ್ಮಕ್ಳು ಸರ್, ಈಗ ಏನು ಹಬ್ಬ ಹರಿದಿನಗಳಲ್ಲೆಲ್ಲ ಮನೆಯಲ್ಲಿ ದುಡಿ ಬಾರಿಸ್ತಾ ಇದ್ರು ತಂದೆ, ನಾವೆಲ್ಲ ಡ್ಯಾನ್ಸ್ ಮಾಡ್ತಿದ್ದೋ. ತಂದೆ ದುಡಿ ಬಾರಿಸ್ಕೊಂಡು ನಮಗೆ ಡ್ಯಾನ್ಸ್ ಮಾಡಕ್ಕೆ ತೋರ್ಸ್ಕೊಡ್ತಿದ್ರು. ದುಡಿ ಬಾರಿಸ್ಕೊಂಡು ತಂದೆ ನಮಗೆ ಡ್ಯಾನ್ಸ್ ಮಾಡಕ್ಕೆ ತೋರ್ಸ್ಕೊಡ್ತಿತ್ತು. ನಾವು ಕೂಡ ಡ್ಯಾನ್ಸ್ ಮಾಡೋದು ಎಲ್ರೂ ಸೇರ್ಕೊಂಡು ಮನೆಯಲ್ಲಿ. ಹಾಗೆ ಇದು ರೂಢಿ ಆಯ್ತು. ಈಗ ಉರುಟಿ ಕೊಟ್ಟ ಪಾಠ ನೀವು ದುಡಿಯೊಂದಿಗೆ ಹೇಳೋದಿಕ್ಕೆ ಆಗ್ತದ? ಈಗ ಜೊತೆಯಲ್ಲಿ ಹಾಡಕ್ಕೆ ಬಂದಿರುವಂತದ್ದು. ನಾನು ಮದುವೆ ಆಗಿ ಆದ್ಮೇಲೆ ತುಂಬಾ ವರ್ಷ ಹಂಗೆ ಬಿಟ್ಟೋಗಿತ್ತು ಇದು. ಅಲ್ಲಿಂದ ಪುನಃ ಸ್ಟಾರ್ಟ್ ಆಯ್ತು. ಏನಾದ್ರೂ ಒಂದು ಹಬ್ಬಕ್ಕೆ ಎಲ್ಲ ಹೋದ್ರೆ, ಏನಾದ್ರೂ ಮಗುವಿನ ತೊಟ್ಲಿ ಹಾಕೋದು, ಏನಾದ್ರೂ ಒಂದು ಸಮಾರಂಭಕ್ಕೆ ಮನೆಗೆಲ್ಲ ಹೋದ್ರೆ ಬಾರ್ಸಕ್ಕೆ ಹೇಳುದು ನನ್ನ, ನೀ ದುಡಿ ಬಾರ್ಸು ಅಂತ. ಅಲ್ಲಿ ದುಡಿ ಬಾರಿಸುವಾಗ ಈ ಹಾಡಿನ ಇದು ಬಂತ ಅಲ್ಲಿಗೆ. ನಮ್ಮ ಹಸ್ಬೆಂಡ್ ಅವರು ಸ್ವಲ್ಪ ಹಾಡ್ತಾರೆ. ತಂದೆ ಜೊತೆಗೇನು ಇದು ಹಾಡು ನುಡಿ ಮಾಡ್ಕೊಂಡೆ. ಮತ್ತೆ ನಮ್ಮ ಹಸ್ಬೆಂಡ್ ಅವರು ಸ್ವಲ್ಪ ಹಾಡನ್ನ ಹಾಡ್ತಾರೆ. ಅದ್ರ ಜೊತೆಗೆ ಹಾಡು ಹೇಗೆ ಬರುತ್ತೆ ಅಂತ ಮತ್ತೆ ನನಗೆ ಗೊತ್ತಾಯ್ತು ಇದು. ಈಗ ದುಡಿಯೊಂದಿಗೆ ಹಾಡನ್ನು ಹಾಡಬಹುದಾ? ಮಾಡ್ಬೋದು ಸರ್, ಹೇಳಿ. la
ಚೆನ್ನಾಗಿತ್ತು, ಕೇಳುವಾಗ ಒಂದು ರೀತಿಯ ಖುಷಿ ಆಗ್ತದೆ. ಹೌದಾ ಸರ್? ಈಗ ನೀವು ನಿಮ್ಮ ಈ ಕಲೆಯನ್ನು ಎಷ್ಟು ಜನಕ್ಕೆ ಹೇಳ್ಕೊಟ್ಟಿದ್ದೀರಿ? ಈ ಕಲೆಯನ್ನು ತುಂಬಾ ಜನರಿಗೆ ಹೇಳ್ಕೊಟ್ಟಿದ್ದೀನಿ ಸರ್. ನಾನು ಮಡಿಕೇರಿ, ಅದೇ ಬಾಲಭವನ ಮಕ್ಕಳು ಇದ್ದಾರೆ ಅಲ್ಲ, ಮಡಿಕೇರಿಯಲ್ಲಿ ಬಾಲಭವನ ಮಕ್ಕಳಿಗೆ 2 ವರ್ಷ ಕಲಿಸಿದ್ದೇನೆ. ಅಲ್ಲಿಂದ ಅವರು ನಮ್ಮ ಬೆಂಗಳೂರು ಕಬ್ಬನ್ ಪಾರ್ಕ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಕೂಡ ಪ್ರೋಗ್ರಾಮ್ ಕೊಟ್ಟಿದ್ದೀನಿ. ಮತ್ತೆ ಇಲ್ಲಿ ಕೊಡಗಿನಲ್ಲಿ ಎಲ್ಲಾ ಕಡೆನೂ ಮಾಡಿದ್ದೀನಿ. ಬೊಂಬೈ ಹೋಗಿದ್ದೀನಿ, ಅಲ್ಲಿ ಪ್ರೋಗ್ರಾಮ್ ಕೊಟ್ಟಿದ್ದೀನಿ. ಮತ್ತೆ ಗೋವಾ, ಕೇರಳ, ತಮಿಳುನಾಡು. ಬೊಂಬೈ ಹೋಗಿರೋದು ಕೊಡವ ಅಕಾಡೆಮಿಯಿಂದ. ಕೊಡವ ಅಕಾಡೆಮಿಯಲ್ಲಿ ನಾವು ಈ ತರ ಅವರು ಪ್ರೋಗ್ರಾಮ್ ಕರ್ಸುವಾಗ ನಾವೆಲ್ಲ ಹೋಗಿ ಅಲ್ಲಿ ಪ್ರೋಗ್ರಾಮ್ ಮಾಡಿ ಅವರು ನೋಡಿ ನಮ್ಮನ್ನ ಕರ್ಕೊಂಡು ಹೋದ್ರು. ಮತ್ತೆ ಇದು ಗೋವಾಕ್ಕೆ ಜಾನಪದ ಅಕಾಡೆಮಿಯಿಂದ, ಜಾನಪದ ಅಕಾಡೆಮಿಯಿಂದ ಗೋವಾಕ್ಕೆ ಕರ್ಕೊಂಡು ಹೋದ್ರು. ಮತ್ತೆ ಕೇರಳಕ್ಕೆ ಪನ್ನಪೇಟೆ ಶಾರದಾ ಆಶ್ರಮದ ಒಬ್ರು ಸ್ವಾಮೀಜಿ ಇದ್ರು, ಅಲ್ಲಿ ನನಗೆ ಫಸ್ಟ್ ಸನ್ಮಾನ ಆಗಿರೋದು ಅಲ್ಲೇ. ಅಲ್ಲಿಂದ ಅವರು ಕೇರಳ ಕಾಲಡಿ ಕರ್ಕೊಂಡು ಹೋದ್ರು. ಮತ್ತೆ ತಮಿಳ್ನಾಡಿಗೆ ಕೂಡ ಹಂಗೇನೆ ಕರ್ಕೊಂಡು ಹೋಗಿರೋದು ಸರ್. ಈಗ ಜನಪದ ಲೋಕದ ನಾಗೇಗೌಡ ಪ್ರಶಸ್ತಿ ನಿಮಗೆ ಈ ಬಾರಿ ಸಿಕ್ಕಿದೆ ಅಂತ ಕೇಳಲ್ಪಟ್ಟು, ಅದು ಪ್ರಶಸ್ತಿ ಪ್ರದಾನವಾಯ್ತಾ? ಆ ಪ್ರಶಸ್ತಿಯನ್ನು ಸ್ವೀಕರಿಸಿದ್ರ ಅಂತ? ಸ್ವೀಕರಿಸಿ ಆಯ್ತು ಸರ್. ಈ ಕಳೆದ ತಿಂಗಳು ಮೊದಲಿಗೆ 5ನೇ ತಾರೀಕು ಆಗಿರೋದು. ಎಲ್ಲಿ? ಬೈಲೂರು ರಂಗಮಂದಿರ ಸರ್. ಇಲ್ಲಿ ಬೆಂಗಳೂರು ಹತ್ರ ರಾಮನಗರದಲ್ಲಿ. ಈಗ ನಿಮ್ಮ ಜೊತೆಯಲ್ಲಿ ಎಷ್ಟು ತಂಡಗಳಿದೆ ತಯಾರಾಗಿರುವಂಥದ್ದು? ನಾನು ಒಂದೇ ತಂಡ, ಒಂದು 10 ಹೆಣ್ಮಕ್ಳಿದ್ದಾರೆ. ಹೆಣ್ಮಕ್ಳು ಎಲ್ಲ ಕರ್ಕೊಂಡು, ಮತ್ತೆ ಒಬ್ರು ಹುಡುಗ ಇದ್ದಾನೆ ನನ್ನ ಜೊತೆ ಬಾರ್ಸಕ್ಕೆ. ನನ್ನ ಜೊತೆ ಇನ್ನೊಬ್ರು ಬೇಕು ನನಗೆ. ಒಬ್ರೇ ಬಾರ್ಸಕ್ಕೆ ಆಗೋದಿಲ್ಲ, ಅದಕ್ಕೆ 2 ಕರ್ಕೊಳ್ತೀನಿ. 2 ಜನ ಬಾರ್ಸೋದು. ಮತ್ತೆ ಬಾಕಿ 8-9 ಹೆಣ್ಮಕ್ಳು ಡ್ಯಾನ್ಸ್ ಮಾಡ್ತಾರೆ. ಈಗ ದುಡಿಯೊಂದಿಗೆ ಮತ್ತೆ ಯಾವ್ದಾದ್ರು ಹಾಡುಗಳನ್ನು ಹೇಳಬಹುದಾ? ಅದೇ ಇದೇ ಹಾಡಿನಲ್ಲಿ ಹಾವಿನ ಹಾಡು ಇದೆ, ಹಾವಿನ ಹಾಡು ಹಾಡಬಹುದು. ಹೇಳಿ.
ಇದಕ್ಕೆ ಈ ಹಾಡಿಗೆ ಏನು ಹೇಳ್ತಾರೆ? ಕಾಂಬಂಬಾರಿ ಚಂದಣ್ಣ ಪಾಟಿ. ಹಾಂ 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 ಹಾಂ. ಸಂಜೆ ಹೊತ್ತಿಗೆ ಒಟ್ಟಿಗೆ ಕೂತ್ಕೊಂಡು ಈ ರೀತಿ ಹಾಡುಗಳನ್ನು ಹಾಡ್ತೀರಿ ಅಂತ ಕೇಳಲ್ಪಟ್ಟ, ಹೌದಾ? ಹಾಂ, ಹಾಂ ಎಲ್ಲರೂ ಅಂತಲ್ಲ, ಗೊತ್ತಿರೋರು ಮಾತ್ರ ಆಡ್ಲಿಕ್ಕೆ ಆಗೋದು, ಎಲ್ಲರಿಗೂ ಆಗೋದಿಲ್ಲ ಸರಿ. ಹಾಂ ಈಗ ಎಲ್ಲರೂ ಕಲ್ತಿರ್ತಾರೆ, ಎಲ್ಲರಿಗೂ ಗೊತ್ತಿರೋದಿಲ್ಲ. ಹಾಂ. ಗೊತ್ತಿರೋರು ಈಗ ಸೇರ್ಕೊಂಡು ಹಾ, ಹೌದೌದು, ಗೊತ್ತಿರೋರು ಸೇರ್ಕೊಂಡು ಹಾಡ್ತೀರಿ. ಸೇರ್ಕೊಂಡು ಹಾಂ. ಆಡ್ತೀವಿ. ಆಗ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾರೆ ಹ್ಞೂ. ಖುಷಿಗೆ. ಮಕ್ಕಳೇ ಅವರಾಗಿ ಬಂದು ನಮಗೆ ಇದನ್ನು ಹೇಳಿಕೊಡಿ ಅಂತ ಕೇಳಿದ್ದೇನಾರು ಇದೆಯಾ? ಇಲ್ಲ ಇಲ್ಲ, ನಮ್ಮ ತಂಡದಲ್ಲಿ ಮಕ್ಕಳು ಬಾರ್ಸಕ್ಕೆ ಕಲಿಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಂ. ನಾ ಹೇಳ್ಕೊಡ್ತೀನಿ ಅವರಿಗೆ. ಹ್ಞೂ. ಅದೊಂದು ಬಾರ್ಸಕ್ಕೆ ಕಲಿಬೇಕು ಅಂತ. ಅವರಿಗೆ ಹಾಡು ಹೇಳಕ್ಕೆ ಅಂತೂ ಅಷ್ಟು ಬರಲ್ಲ ಅವರಿಗೆ. ಬಾರ್ಸದಂತೂ ಬಿಡ್ಬಹುದು, ಹಾಡು ಹೇಳಕ್ಕೆ ತುಂಬಾ ಕಷ್ಟ ಆಗುತ್ತೆ. ಮಕ್ಕಳಲ್ಲಿ ಆಸಕ್ತಿ ಇದೆಯಾ? ಹಾ, ಮಕ್ಕಳಲ್ಲಿ ಆಸಕ್ತಿ ಇದೆ ಸರ್. ಹಾಂ. ಕಲ್ಸ್ಬೇಕು ಅಂತ ನನಗೇನು ಆಸೆ ಇದೆ. ಹ್ಞೂ. ಅಂದ್ರೆ ನಮ್ಮ ಪಾರಂಪರಿಕವಾಗಿರುವಂತ ಒಂದು ನಮ್ಮ ಹಾಡು ಕತೆ ಗಾದೆಗಳೆಲ್ಲ ಇರಬೇಕು. ಇಲ್ಲಾಂದ್ರೆ ನಮ್ಮ ಎಲ್ಲ ಒಂದು ಮೂಲ ನಿವಾಸಿಗಳ ಒಂದು ಪಾರಂಪರಿಕವಾಗಿರುವಂತ ಒಂದು ಎಲ್ಲ ಕಳ್ದೋಗುತ್ತೆ ಅಂತ ನನಗೆ ತುಂಬಾ. ಹೌದು, ಈ ವಿಶೇಷವಾದ ಕಲೆಯಿಂದನೇ ತಮ್ಮನ್ನು ಗುರುತಿಸುವಂತಾಗಿದೆ ಸಮಾಜ ಅಲ್ವಾ? ಹೌದು, ನಿಜವಾಗಿ ಸರ್. ಅದನ್ನು ಮುಂದುವರಿಸಿಕೊಂಡು ಹೋಗಲೇಬೇಕಾಗ್ತದೆ. ಹಾಗಾಗಿ ನೀವು ಮುಂದಿನ ಯುವ ಪೀಳಿಗೆಗೆ ಇದನ್ನು ಕಲಿಸಿಕೊಟ್ಟು ಹೋಗಬೇಕಾಗ್ತದೆ ನೀವು, ಅಲ್ವಾ? ಹೌದೌದು ಹೌದು. ಅದಕ್ಕೆ ಕೂಡ ಯುವಕರು ಅಥವಾ ಯುವತಿಯರು ಕೂಡ ಹೆಚ್ಚು ಆಸಕ್ತಿಯಿಂದ ಮುಂದೆ ಬರಬೇಕು. ಈಗ ಕಳೆದ ಬಾರಿ ಯಾರೋ ಮಾತನಾಡುವಾಗ ಹೇಳಿದರು, ಈಗ ಮೊಬೈಲ್ ಎಲ್ಲ ಬಂದ ಮೇಲೆ ಇಂಥ ಜನಪದ ಕಲೆಯ ಬಗ್ಗೆ, ಅದರ ಕಲಿಯುವಿಕೆಯ ಬಗ್ಗೆ ಆಸಕ್ತಿ ಕಡಿಮೆ ಆಗಿಬಿಟ್ಟಿದೆ ಯುವಕರಲ್ಲಿ, ಯುವತಿಯರಲ್ಲಿ ಅಂತ. ಹೌದು ಸರ್. ಈ ತರದಿಂದ ನಮ್ಮ ಕಲೆಯನ್ನು ಉಳಿಸಲಿಕ್ಕೆ ಬಹಳ ಕಷ್ಟ ಸರ್. ರಾಜ್ಯ ಪ್ರಶಸ್ತಿ ಕೂಡ ನನಗೆ ದೊರಕಿದೆ ಸರ್. ಫಸ್ಟ್ ರಾಜ್ಯ ಪ್ರಶಸ್ತಿ ಬಂದಿರುವಂತದ್ದು, ಮತ್ತೆ ಇದು 2ನೇ ಸತಿ ಈಗ ನಾಗೇಗೌಡ ಪ್ರಶಸ್ತಿ ಬಂದಿರುವಂತದ್ದು. ಈಗ ಕಾರ್ಯಕ್ರಮಗಳನ್ನು ಎಲ್ಲೆಲ್ಲಿ ಕೊಟ್ಟಿದ್ದೀರಿ? ಆಗ್ಲೇ ಹೇಳಿದ್ರಿ ಬಾಂಬೆ, ಕೇರಳ, ತಮಿಳುನಾಡು ಅಂತ. ಅದು ತುಂಬಾ ಜಾಗದಲ್ಲಿ ಕೊಟ್ಟಿದ್ದೀನಿ ಸರ್. ನಾನು ಎಲ್ಲ ಬರ್ದಿಟ್ಟಿದ್ದೀನಿ. ಅಂದ್ರೆ ಬಹಳ ಜಾಗದಲ್ಲಿ ಮಾಡಿದ್ದೇನೆ. ಕೊಡಗಿನಲ್ಲಿ ಬಹಳ ಕೆಲಸಗಳನ್ನ ಮಾಡಿದ್ದೀನಿ. ಬೆಂಗಳೂರಲ್ಲಿ ಕೂಡ ತುಂಬಾ ಪ್ರೋಗ್ರಾಮ್ ಕೊಟ್ಟಿದ್ದೀನಿ ಸರ್ ನಾನು. ಯಾವ ರೀತಿಯ ಕಾರ್ಯಕ್ರಮಗಳಲ್ಲಿ? ಅಲ್ಲ, ಅದು ಅಂದ್ರೆ ಜಾನಪದ ಅಕಾಡೆಮಿಯಿಂದ ನಮಗೆ ಪ್ರೋಗ್ರಾಮ್ ಆಗ್ತಾರೆ. ಬೇರೆ ಬೇರೆ ಕಡೆದು ಬೇರೆ ಬೇರೆ ತರದು ಎಲ್ಲ ಆಗ್ತಾರೆ. ಅಲ್ಲಿ ನಾವು ಸ್ಟೇಜ್ ಪ್ರೋಗ್ರಾಮ್ ಕೊಡ್ತೀವಿ. ಅದು ಪ್ರತಿ ವರ್ಷ ಇರ್ತದೆ? ಪ್ರತಿ ವರ್ಷ ಅಂದ್ರೆ ಇದು ಪ್ರತಿ ವರ್ಷನೂ ಅವರು ಈಗ ಪ್ರೋಗ್ರಾಮ್ ಯಾವಾಗ ಆಗ್ತಾರೆ ಆಗ ನನಗೆ ಫೋನ್ ಮಾಡ್ತಾರೆ ಅವರು. ದಸರಾ ಪ್ರೋಗ್ರಾಮಿಗೆ 2 ವರ್ಷ ಹೋಗಿದ್ದೀನಿ. ದಸರಾ ಪ್ರೋಗ್ರಾಮು, ಅಮೃತ ಉತ್ಸವ, ಅದು ಇದು ಅಂತೆಲ್ಲ ಬೇರೆ ಬೇರೆ ಸರ್ಕಾರದ ಪ್ರೋಗ್ರಾಮ್ಗಳೆಲ್ಲ ಇರ್ತಾವೆಲ್ಲ, ಅದಕ್ಕೆಲ್ಲ ಆಗ್ತಾರೆ. ಆಗ ಅವರು ಫೋನ್ ಮಾಡಿ ಹೇಳ್ತಾರೆ, ಆಗ ಹೋಗ್ತೀನಿ. ಈ ಹಿಂದೆ ಮಡಿಕೇರಿಯಲ್ಲಿ ಕಾಡಿನ ಮಕ್ಕಳ ರೇಡಿಯೋ ಹಬ್ಬ ಅಂತ ಮಾಡ್ತಾ ಇದ್ರು, ಅದರಲ್ಲೆಲ್ಲ ಪಾಲ್ಗೊಂಡಿದ್ರು ಹೇಗೆ? ಹೌದು ಸರ್, ಪಾಲ್ಗೊಂಡಿದೀವಿ ನಾವು. ರೇಡಿಯೋ ಹಬ್ಬದಲ್ಲ ಎಲ್ಲ ಪಾಲ್ಗೊಂಡಿದೀವಿ ನಾವು. ಶಾರದಾ ಅವರು, ಈಗ ನೀವು ಈ ದುಡಿ ಇಲ್ಲದೆ ಜನಪದ ಗೀತೆ ಯಾವ್ದಾರು ಇದೆ ಹಾಡೋದಿಕ್ಕೆ? ಹಾಡ್ತೀನಿ ಸರ್. ದುಡಿ ಇಲ್ಲದೇನೆ ಹಾಡ್ತೀನಿ ನಾನು. ಹಾಡಿ. ತುಂಬಾ ಗೊತ್ತಿಲ್ಲ ಅಂತ ಸಾಧಾರಣ ಹಾಡ್ತೀನಿ. ಹಾಡಿ ಹಾಡಿ. ಜಮ್ಮಪ್ಪಡಂದೂರು ಎಮ್ಮೆಯ ನಾನಿಡ ಪಾಲಿಗಾಚಿ. ಜಮ್ಮಪ್ಪಡಂದೂರು ಎಮ್ಮೆಯ ನಾನಿಡ ಪಾಲಿಗಾಚಿ. ಜಮ್ಮ ಗಿಂಜಿತ್ ಜಾಗರಿ ಗಿಂಜಿತ್ ಕೊಡಗುರ. ಜಮ್ಮ ಗಿಂಜಿತ್ ಜಾಗರಿ ಗಿಂಜಿತ್ ಕೊಡಗುರ. ಜಮ್ಮ ಗಿಂಜಿತ್ ಜಾಗರಿ ಗಿಂಜಿತ್ ಕೊಡಗುರ. ಕುಂದುಲು ಎಬ್ಬಲಿ ದುಂಬುನ ಪಿಂಜಾಗೆತ್ತ ಕಡಚಿಗೂ ಬಾಳಿಲ್ಲ. ಕುಂದುಲು ಎಬ್ಬಲಿ ದುಂಬುನ ಪಿಂಜಾಗತ್ತ ಕಡಚಿಗೂ ಬಾಳಿಲ್ಲ. ಕಾಡಲು ಪೆಗ್ಗಟಿ ದುಂಬುನ ಪಿಂಜ ಬಳ್ಳಿ ಪಿಲ್ಲುಕ್ಕೂ ಬಾಳಿಲ್ಲ. ಕಾಡಲು ಆನೆ ದುಂಬುನ ಪಿಂಜ ವಾಟೆ ಗೋಡಿಕ್ಕೂ ಬಾಳಿಲ್ಲ. ಕಾಡಲು ಆನೆ ದುಂಬುನ ಪಿಂಜ ವಾಟೆ ಗೋಡಿಕ್ಕೂ ಬಾಳಿಲ್ಲ. ಜಮ್ಮಪ್ಪಡಂದೂರು ಎಮ್ಮೆಯ ನಾನಿಡ ಪಾಲುಗಾಚಿ. ಜಮ್ಮ ಗಿಂಜಿತ್ ಜಾಗರಿ ಗಿಂಜಿತ್ ಕೊಡಗುರ. ಜಮ್ಮ ಗಿಂಜಿತ್ ಜಾಗರಿ ಗಿಂಜಿತ್ ಕೊಡಗುರ. ಕುಂದುಲು ಎಬ್ಬಲಿ ದುಂಬುನ ಪಿಂಜ ಗೆತ್ತ ಕಡಚಿಗೂ ಬಾಳಿಲ್ಲ. ಕಾಡಲು ಬೆಗ್ಗಟಿ ದುಂಬುನ ಪಿಂಜ ಬಳ್ಳಿ ಪಿಲ್ಲುಕ್ಕೂ ಬಾಳಿಲ್ಲ. ಕಾಡಲು ಆನೆ ದುಂಬುನ ಪಿಂಜ ವಾಟೆ ಗೋಡಿಕ್ಕೂ ಬಾಳಿಲ್ಲ. ಕಾಡಲು ಆನೆ ದುಂಬುನ ಪಿಂಜ ವಾಟೆ ಗೋಡಿಕ್ಕೂ ಬಾಳಿಲ್ಲ. ಜಮ್ಮಪ್ಪಡಂದೂರು ಎಮ್ಮೆಯ ನಾನಿಡ ಪಾಲುಗಾಚಿ.
ಜಮ್ಮ ಗಿಂಜಿತ್ ಜಾಗರಿ ಗಿಂಜಿತ್ ಕೊಡಗರ ಜಮ್ಮ ಗಿಂಜಿತ್ ಜಾಗರಿ ಗಿಂಜಿತ್ ಕೊಡಗರ ಜಮ್ಮ ಗಿಂಜಿತ್ ಜಾಗರಿ ಗಿಂಜಿತ್ ಕೊಡಗರ ಮನ್ಸಲ್ಲಿ ನೆನ್ಸ್ಕೊಂಡು ಈ ತರ ಗುರ್ಸ್ಕೊಂಡು ಆದ್ದೆ ಸರ್. ನನಗೆ ವಿದ್ಯೆ ಇಲ್ಲ ಸರ್, ನಾನು ವಿದ್ಯೆ ಕಲ್ತಿಲ್ಲ ಸರ್. ನಮಗೆ ಹಾಗೆ ಅನ್ಸೋದೇ ಇಲ್ಲಲ್ಲ. ಬಹಳ ದೊಡ್ಡ ವಿಷಯ ಅಂದ್ರೆ ಮನಸ್ಸಿನಲ್ಲಿ ಈ ತರ ಅಂದ್ರೆ ನಾವು ಕಾಡಿನಲ್ಲಿ ಕಷ್ಟಪಟ್ಕೊಂಡು ಹೇಗೆ ಜೀವಮಾನ ಮಾಡ್ತೀವಿ ಅದನ್ನ ನಾನು ಒಂದು ಗುರ್ತಿಸ್ಕೊಂಡೆ ಸರ್. ಈಗ ಕಾಡಿನಲ್ಲಿ ಆದ್ರೆ ಆನೆ ಕಾಟ, ಹುಲಿನ ಕಾಟ, ಬೆಟ್ಟಕ್ಕೆ ದನ ಹೋದ್ರೆ ಹುಲಿನ ಕಾಟ, ಕಾಡಿನಲ್ಲಿ ಕಾಟಿ ಕಾಡ್ಕೋಣ ಅದು ಇದ್ರು ಕೂಡ ಹುಲ್ಲಿಗೆ ಕಷ್ಟ. ಆತರ ಎಲ್ಲ ಮನ್ಸಲ್ಲಿ ನೆನ್ಸ್ಕೊಂಡು ಈ ತರ ಆಗ್ಬೋದು, ಒಂದು ಹಾಡು ಮಾಡಿದ್ರೆ ಆಗ್ಬೋದು ಅಂತ ಅದಕ್ಕೆ ತಕ್ಕ ಸ್ವರ ಕಟ್ಕೊಂಡು ಹಂಗೇನೆ ಮನ್ಸರಿಂದ ಮಾಡಿದೆ. ಅಂದ್ರೆ ಎಲ್ಲಾನು ಕೂಡ ನನ್ನ ತಲೆಯಲ್ಲೇ ತುಂಬಿಕೊಳ್ಬೇಕಂದ್ರೆ ನಾನೇ ಮಾಡ್ಬೇಕು. ಬರ್ದು ಇಟ್ಟು ನನಗೆ ಓದಿ ಹೇಳಲಿಕ್ಕೆ ಗೊತ್ತಿಲ್ಲ. ನಾನು ವಿದ್ಯಾಭ್ಯಾಸ ಇಲ್ಲದ್ರಿಂದ ಬರೆದಿಟ್ಟು ಅದನ್ನು ಓದ್ಲಿಕ್ಕೆ ಆಗೋದಿಲ್ಲ. ನೀವು ಮನಸ್ಸಿಗೆ ಅನ್ಸಿದ್ದನ್ನ ಹಾಡಿನ ರೂಪ ಕೊಟ್ಕೊಂಡು ಹೋಗ್ತಾ ಇರ್ತೀರಿ ಅಂತ. ಹೌದೌದು ಅಲ್ವಾ? ಮತ್ತೆ ಈಗ ಬೇರೆ ಗಾದೆಗಳು ನಿಮ್ಮಲ್ಲಿ ಜನಪದವಾಗಿ ಬಂದಿರುವಂತದ್ದು ಯಾವ್ದಾರು ಇದೆ ಹೇಳೋದಕ್ಕೆ? ಗಾದೆ ಅಂದ್ರೆ ಈಗ ಅಜ್ಜಂಬಟ್ಟಿಗೆ ಚಾಣ ತೋರ್ಪು ಅಂದ್ರಿ. ಹಾಗಂದ್ರೆ ಅಜ್ಜಂಬಟ್ಟಿಗೆ ಚಾಣ ತೋರ್ಪು ಅಂದ್ರೆ ಈಗ ಕುಕ್ಕಿಗಳಿರ್ತವೆ. ಈಗ ಇದು ವಾಟೆಗಳಾಗಿರ್ಬಹುದು ಅಥವಾ ಬೆತ್ತದಾಗಿರ್ಬಹುದು. ಅದಕ್ಕೆ ವಯಸ್ಸಾಗಿರ್ತೆ ಅಲ್ವಾ, ಅದಕ್ಕೆ ಶಕ್ತಿ ಇಲ್ಲಲ್ಲ. ಈಗ ವಯಸ್ಸಾದಾಗ ಅದಕ್ಕೆ ಶಕ್ತಿ ಇರೋದಿಲ್ಲ. ಏನಾದ್ರೂ ನಾವು ಗೋಚಿದ್ರೆ ಮಾಡಿದ್ರೆ ಎಲ್ಲ ಚೆಲ್ಲೋಗ್ಬಿಡ್ತೆ ಅಲ್ವಾ. ಹೌದು ಹೌದು. ಅದಕ್ಕೆ ಬಲ ಸಗಣಿ ಅಜ್ಜಂಬಟ್ಟಿಗೆ ಚಾಣತ್ರ ಒರ್ಪು. ಮತ್ತೆ ಬೇರೆ ಅನ್ನನೇ ಬುದ್ಧವಂಗ ಪಾದಿ ರೊಟ್ಟಿ ಮದಿಯಲ್ಲ ಅಂದ್ರಿ. ಹಾಗೆ ಮಲ್ಗೋನಿಗೆ ಅರ್ಧ ರೊಟ್ಟಿ ಸಾಕಲ್ಲ ಅಂತ. ಕೆಲಸ ಏನ್ ಮಾಡೋದಿಲ್ಲ ಸಾಕು ಅಂತ. ಹಾಗೆ ಹೇಳ್ತಾ ಹೋಗಿ ಗಾದೆಗಳಿದ್ರೆ. ಗಾದೆಗಳಂದ್ರೆ ಮನ್ಸಲ್ಲಿ ಇಟ್ಟುಕೊಳ್ಳೋದಿಲ್ಲ. ಕಾಟಿ ಕುರುಂಜಿ ಆಚೆಂಗು ಕಲ್ತ್ರ ಅಡಿಕೆ ಹಾಕು ಒಂದು. ಕಾಟಿ ಕುರುಂಜಿ ಅಂದ್ರೆ ಕಾಡಿನಲ್ಲಿ ಇರುವ, ಈಗ ಏನು ಮನೆಯಲ್ಲಿ ನಾವು ಪಾತ್ರ ಇಡ್ತೀವಿ ಅದಕ್ಕೆ ಅಡಿಗೆ ಏನಾದ್ರೂ ಹಾಕ್ತಿವಿ. ಈಗ ಏನು ಸಿಕ್ಕದೋದ್ರೆ ಕಾಟಿ ಕುರುಂಜಿ ಅಂದ್ರೆ ಕಾಡಿನಲ್ಲಿ ಒಂದು ಕುರುಂಜಿಗಳು ಸಿಗ್ತದೆ, ಕುರುಂಜಿ ಗಿಡ. ಅದಾದ್ರೂ ತೆಕ್ಕೆ ಮಾಡಿ ಮಡಗಬಹುದಲ್ಲ ಅಂತ. ಹಾಗೆ ಅದರ ಮೇಲೆ ಪಾತ್ರೆಯನ್ನು ಇಡಬಹುದು ಅಂತ. ಪಾತ್ರ ಇಡಬಹುದು. ಪುಟ್ಟನ ಪಿಂಜ ಪುಟ್ಟರಿಯ ಪುಟ್ಟು ಕುರುಂಜಿರ ಬೇರರಿಯ ಹಾಗೆ ಅಂದ್ರೆ ಕುರುಂಜಿ ಅಂತ ಪುಟ್ಟ ಈ ಹಿಟ್ಟಿಗೆ ಈಗೆಲ್ಲ ಉದ್ದು ಮೆಂತೆ ಅದಿದೆ ಅಂತ ಹಾಕ್ತಾರೆ. ಈಗ ಹಿಟ್ ಮಾಡುವಾಗ ನಾವು ದೋಸೆ ಮಾಡುವಾಗಲ್ಲ, ಆಗ ಪೊರ್ಕೊಡಿ ಬೇರ್ ಅಂತ ಒಂದು ಬೇರ್ ಸಿಗ್ತದೆ ಬೆಟ್ಟದಲ್ಲಿ. ಈಗ ಕಾಡಿನ ಸೈಡಲ್ಲಿ ಇರ್ತದೆ ಪೊರ್ಕೊಡಿ ಬೇರ್ ಅಂತ. ಅದನ್ನ ಈಗ ಗೆಣಸು ತೆಗಿತೀಯಲ್ಲ ಆ ತರಾನೇ ಅಗ್ದು ತೆಗಿಬೇಕು. ತೆಗ್ದು ಬಿಟ್ಟು ಅದನ್ನ ತೊಳೆದು ಮಾಡಿ ಎಲ್ಲ ಅದನ್ನ ನಾವೀಗ ಹಿಟ್ಟು ಕಡಿತೀವಲ್ಲ ಕಡಿಯೋ ಕಲ್ಲಲ್ಲಿ ಅದಕ್ಕೆ ಹಾಕೊಂಡು ರುಬ್ಬಬೇಕು. ರುಬ್ಬಿ ಮಡಗೋದು. ಹಂಗೆ. ಸರಿ. ಓಕೆ, ಬಹಳ ಸಂತೋಷ ಆಯಿತು ಕುಡಿಯರ ಶಾರದಾ ಸೋಮಯ್ಯ ಅವರೇ. ನಮ್ಮ ಇಂದಿನ ಜನಪದ ಸಿರಿ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ ನಿಲಯದ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಿಮಗೂ ಕೂಡ ಧನ್ಯವಾದಗಳು ಸರ್. ನಿಮ್ಮ ಆಕಾಶವಾಣಿ ಸಿಬ್ಬಂದಿಯವರಿಗೂ ಎಲ್ರಿಗೂ ಕೂಡ ನನ್ನ ಪ್ರೀತಿಯ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ.